ಮಾಡಿಬಿಟ್ಟಲ್ಲೋ. ಈಗ ನಮ್ಮ ಮಗನ ಹುಟ್ಟು ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ ನಾನೇನ್ ಮಾಡಿದಾಗ ತಾನೋ ಕಾರ್ಯಕರ್ತ ನಿಮ್ಮ ಹತ್ರ ಸುಳ್ಳು ಹೇಳಿದಾನೆ. ಮುಚ್ಚ ಬಾಯಿ ಕೊಡವ, ನಿನ್ ಬಗ್ಗೆ ನನಗೊತ್ತಿಲ್ವಾ? ಅಯ್ಯಯ್ಯೋ ದೇವ್ರೆ, ಯಾಕಪ್ಪ ಇಂಥ ಮಗನ ನನ್ನ ಹೊಟ್ಟೆಲ್ಲ ಹುಟ್ಟಿದೆ? ನಾನು ಹುಟ್ಟಿ ಅಂತ ನಾನು ನಿಮ್ ಕೇಳಿರಲ್ವಲ್ಲ. ಕತ್ತೆ ಬಡುವ, ಅಪ್ಪ ಅಮ್ಮನಿಗೆ ಎದುರು ಕೊಡೋಷ್ಟು ಬೆಳೆದ್ಬಿಟ್ಟೆ ನೀನು. ನನಗೆ ಮಗನೇ ಇಲ್ಲ ಅನ್ಕೋತೀನಿ. ಇನ್ಮೇಲಿಂದ ನಿನಗೆ ಈ ಮನೆಯ ಜಾಗ ಇಲ್ಲ. ಹೀಗೆ ಅಪ್ಪ ಅಮ್ಮನ ಮಾತಿಗೆ ಸ್ವಲ್ಪವೂ ಬೆಲೆ ಕೊಡದ ರಾಜ ಮನೆಯಿಂದ ಹೊರಗೆ ಬಂದು ಪೋಲಿ ಹುಡುಗರ ಸಹವಾಸದಿಂದ ಕಳ್ಳತನ ರೌಡಿಸಂ ಮಾಡುತ್ತಾ ತಪ್ಪು ಕಾಲು ಹಿಡಿಯುತ್ತಾನೆ. ದುಶ್ಚಟಗಳ ದಾಸನಾಗುತ್ತಾನೆ. ಒಮ್ಮೆ ಕಳ್ಳತನದ ಕೇಸಿನಲ್ಲಿ ಜೈಲಿಗೂ ಹೋಗುತ್ತಾನೆ ರಾಜ. ಜೈಲಿನಲ್ಲಿನ ದುಸ್ಥಿತಿ ಅವಸ್ಥೆ, ಅಲ್ಲಿದ್ದ ದೊಡ್ಡ ದೊಡ್ಡ ರೌಡಿಗಳು ಅಪರಾಧಿಗಳನ್ನು ನೋಡಿ ರಾಜ ಹೆದರುತ್ತಾನೆ. ಜೈಲಿನಲ್ಲಿ ಅವನಿಗೆ ನರಕದ ದರ್ಶನವಾಗುತ್ತದೆ. ಅಲ್ಲಿ ಅನುಭವಿಸಿದ ಯಾತನೆಯಿಂದ ಸ್ವಲ್ಪ ಬದಲಾದ ರಾಜ ಅಲ್ಲಿಂದ ಹೊರಬಂದ ಮೇಲೆ ಆಟೋ ಓಡಿಸಿ ಬದುಕಲು ನಿರ್ಧರಿಸುತ್ತಾರೆ. ಕ್ಷಮಿಸ್ಬಿಡಿ, ಇನ್ ಮುಂದೆ ಯಾವ ತಪ್ಪನೇ ಮಾಡಲ್ಲ. ಆಟೋ ಓಡಿಸ್ಕೊಂಡು ನನ್ನ ಕಾಲ್ನಲ್ಲಿ ನಿಂತ್ಕೊಂತೀನಿ. ಮನೆಗೆ ಒಳ್ಳೆ ಮಗ ಆಗಿರ್ತೀನಿ. ನಾಯಿ ಬಾಲ ಯಾವತ್ತಿದ್ರು ಡೊಂಕೆ. ನಿನ್ ಮೇಲೆ ನಂಬಿಕೆ ಇಲ್ಲ ನನ್ಗೆ. ಅವನೇ ನಾನು ಮಾಡಿದ ತಪ್ಪಾಯ್ತು, ಇನ್ಮೇಲಿಂದ ಒಳ್ಳೆಯವನಾಗಿರ್ತೀನಿ ಅಂತ ಹೇಳ್ತಿದ್ದಾನೆ. ದೊಡ್ಡ ಮನ್ಸು ಮಾಡಿ ಮನೆ ಒಳಗೆ ಸೇರಿಸ್ಕೊಳ್ರಿ. ಸರಿ, ಇನ್ ಮುಂದೆ ಆದ್ರೂ ಒಳ್ಳೆಯವನಾಗಿ ನ್ಯಾಯವಾಗಿ ಬದುಕಾಕಿ ಹೇಳು. ಸರಿ ಸರಿ. ಹೀಗೆ ಮರಳಿ ಮನೆ ಸೇರಿದ ರಾಜ ಆಟೋ ಓಡಿಸುತ್ತಾ ಜೀವನ ನಡೆಸುತ್ತಿರುತ್ತಾನೆ. ಮನೆಯವರ ಒಪ್ಪಿಗೆ ಪಡೆದು ತಾನು ಮೆಚ್ಚಿದ ಹುಡುಗಿಯನ್ನೇ ಮದುವೆಯಾಗುತ್ತಾನೆ. ಮನೆಯ ಜವಾಬ್ದಾರಿಗಳನ್ನು ಚೆನ್ನಾಗಿಯೇ ನಿಭಾಯಿಸುತ್ತಿರುತ್ತಾನೆ. ಒಂದು ದಿನ ಅಣ್ಣ, ದೇವ್ರೆ, ನೀನೇ ಸೃಷ್ಟಿ ಮಾಡ್ರು ಈ ಮನುಷ್ಯರನ್ನ. ನೀನೇ ಈ ಸ್ಥಿತಿ ತರೋದು ಯಾವನೇ ಹೇಳು? Tommy, 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 let's go to park. Tommy, Tommy, do you want to play? I go to park. You want to move? Take it. Sammy, ತಿನ್ನಕ್ಕೇನಾರು ಇದ್ರೆ ಕೊಡಿ ಸ್ವಾಮಿ. ಸರ್, ಈ ನಾಯಿಗೆ ಹಾಕೋ ಬ್ರೆಡ್ ಅಲ್ಲಿ ಎಮ್ಮಗೊಂದು ಪೀಸ್ ಕೊಟ್ರೆ ಅವ್ರ ಹೊಟ್ಟೆ ಏನಾದ್ರೂ ತುಂಬುತ್ತಲ್ವಾ? ಯೋ, ನಿನ್ ಕೆಲಸ ನೀನ್ ನೋಡೋದು ಬಂದ್ಬಿಟ್ಟ ನನಗ ಬುದ್ಧಿವಾದಕ್ಕೆ. ಅಷ್ಟೇನಾದ್ರೂ ಇದೇ ಮುದುಕಿನ ಮನೆಯವ್ರು ಸಾಕು. ಲೆಟ್ಸ್ ಗೋ, ಲೆಟ್ಸ್ ಗೋ. ಒಂದು ನಾಯಿಗಿರೋ ಬೆಲೆ ಮನುಷ್ಯಂಗಿಗೆ ಹೋಯ್ತಲ್ಲ. ಅಜ್ಜಿ, ನಿನಗೆ ನಾನಿದ್ದೀನಿ ಅಜ್ಜಿ, ನಾನೇ ನೋಡ್ಕೊಂತೀನಿ. ಬಾ ನನ್ ಜೊತೆ. ಯಾಡವಾಗ ಸುಮ್ಮನೆ ನನ್ನಿಂದ ನಿನಗೆ ಯಾಕೆ ತೊಂದ್ರೆ? ನನ್ನ ಬದುಕು ಬೀದಿಗೆ ಬಂದ್ಬಿಟ್ಟೈತೆ. ನಮ್ಮ ಬೀದಿಲ್ಲ ಸೇರ್ಬೇಕು ಅಂತ ನಾನು ಹಣೆಬಾರ್ದಾಗ ಬರ್ದಿರ್ಬೇಕಾದ್ರೆ ಯಾರೇನ್ ಮಾಡಕ್ಕಾಯ್ತದೆ? ಹೋಗ್ಲಿ ಬಿಡು. ಅಜ್ಜಿ, ನನ್ನ ನಿಮ್ ಮಗನ್ ಕೊಡಿ. ಬನ್ನಿ ನನ್ ಜೊತೆ. ನಿಧಾನ. ಯಾರೀ ಅಜ್ಜಿ? ಈ ಅಜ್ಜಿ ಒಬ್ರು ಅನಾಥೆ. ದಿಕ್ಕಿಲ್ಲದೆ ಬೀದಿಲಿ ಓಡಾಡ್ತಾ ಇತ್ತು. ಇವ್ರ ಪರಿಸ್ಥಿತಿ ನೋಡಕ್ಕಾಗದೆ ನಾನೇ ಕರ್ಕೊಂಡ್ ಬಂದ ಕಣೆ. ಇನ್ ಮುಂದೆ ಅಜ್ಜಿ ನಮ್ ಜೊತೆನೆ ಇರ್ತಾರೆ. ನಿಮ್ಗೆ ತಲೆಗಿಲೆ ಕೆಟ್ಟಿದ್ಯೇನ್ರಿ? ಬಿಕಾರಿಗಳು ಸೇವೆ ಮಾಡ್ತೀನಿ ಅಂತ ಹೇಳ್ತಿದ್ದೀರಲ್ಲ. ಒಬ್ಬ ಕೈಲಾಗದಿರೋ ಮನುಷ್ಯ ಕಣ್ಮುಂದೆ ನೋಡು ಆಡ್ತಾ ಇದ್ರೆ ನೋಡ್ಕೊಂಡು ಸುಮ್ಮನೆ ಮನುಷ್ಯತ್ವ ಅಲ್ಲ ಕಣೆ. ಇಂಥವ್ರು ಸೇವೆ ಮಾಡೋದು ನಮ್ ಕರ್ತವ್ಯ. ನಿಮ್ಗೂ ಮದ್ವೆ ಆಗಿದೆ, ಅಪ್ಪ ಅಮ್ಮ ಇದ್ದಾರೆ, ನೀವೂ ಒಂದ್ ಮಗು ತಂದೆ ಆಗ್ತಿದ್ದೀರಾ. ನಿಮಗ್ ಯಾಕ್ರಿ ಬೇಕು ಇದೆಲ್ಲ? ನಿನ್ ಮಗನಿಗೆ ಹುಚ್ಚಿಡಿದೆ ಕಣೆ. ಹುಚ್ಚಿಡೆಲ್ಲ ಮನೆ ಕರ್ಕೊಂಡ್ ಬರ್ತಿದ್ದಾನೆ.
ಆಚೆ ಹಾಗೆ ಅಯ್ಯೋ ಬೀದಿ ರೋಗ ಭಿಕಾರಿಗಳ ಸೇವೆ ಮಾಡ್ತೀನಿ ಅಂತ ಹೇಳ್ತಿದ್ದೀರಲ್ರಿ, ಈ ಸುಖಕ್ಕೆ ನನಗೆ ಯಾಕೆ ಮದುವೆ ಆಗ್ಬೇಕಾಗಿತ್ತು? ಅಯ್ಯೋ ದೇವ್ರೇ, ಎಲ್ಲ ಏನ್ ಮಾಡೋದು ಹೇಳಿ? ಅಯ್ಯೋ ದೇವ್ರೇ. ಬಾಜಿ ನಿಧಾನ ನಿಧಾನ ಕೂತು. ಹಾಗೆ ಯಾವ ರಜ್ಜಿ ನಿಂದು ಏನಾಗಿ ಬಿಟ್ಟಿದೀಯಾ? ನನ್ನೂರು ಯಾವುದು ಅಂತ ಹೇಳಪ್ಪ. ನನಗೂ ಮಕ್ಕಳು ಮೊಮ್ಮಕ್ಕಳು ಸೊಸೆಂದ್ರು ಎಲ್ಲ ಅವ್ರು. ಆದ್ರೆ ಅವರೆಲ್ಲ ನನ್ ಸಾಕಾಗಕ್ಕಿಲ್ಲ ಅಂತ ಈ ಪಟ್ನಕ್ಕೆ ತಂದು ಬಿಟ್ಬಿಟ್ಟು ಹೊಂಟೋದ್ರು. ಬೇಜಾರು ಮಾಡ್ಕೊಂಡ್ಬಿಡಾಯ್ತು. ಮುಂದೆ ಮನೆ ಮುಂದೆ ಅನ್ಕೋ, ಇನ್ನೊಂದಪ್ಪ ನಾನಿದ್ದೀನಿ. ಚೆನ್ನಾಗಿ ಊಟ ಮಾಡು, ಕಣ್ ತುಂಬಾ ನಿದ್ದೆ ಮಾಡು, ನಾನು ಹಾಗೆ ಆರಾಮಾಗಿರು. ಮಗ ಬೀದಿಲ್ ಬಿದ್ದಿದ್ ನನ್ನ ನಿಮ್ಮನೆ ಕರ್ಕೊಬಂದು ಹೆತ್ತ ಮಗಿ ನೋಡ್ಕೊಂಡಾಗ ನೋಡ್ಕೊಂಡೆ. ನೀನ ತಂದೆ ತಂದೆ ಕಣಪ್ಪ. ಇನ್ನೊಂದು ನನ್ನನ್ನ ಬ್ಯಾರಿ ಅಂತ ಕರೀಲ. ಆಯ್ತು ಅಜ್ಜಿ, ಸರಿ, ನಿಮ್ಗೆ ಇಷ್ಟ ಬಂದಾಗೆ ಕರಿ. ಸರಿ, ನನ್ ಕೆಲ್ಸಕ್ಕಿದೆ, ಹೋಗ್ಬರ್ತೀನಿ. ಸರಿ ಅಜ್ಜಿ ಕಡೆ ಹೊಸವ್ರ ಕಣೆ. ಸರಿ ಅಜ್ಜಿ, ಕೊಡಜ್ಜಿದನ್ನ ತಗೋ. ಇದರಲ್ಲಿ 200 ರೂಪಾಯಿ ಇದೆ. ಇದನ್ನ ತಗೊಂಡು ನೀನು ಊರಿಗೆ ಹೊರಟೋಗ್ಬಿಡು. ಮತ್ತೆ ಇಲ್ಲಿಗೆ ಬರ್ಬೇಡ, ಆಯ್ತಾ? ಅಮ್ಮ, ನಿಮ್ ಗಂಡ ಬಂದ್ಮೇಲೆ ಒಂದೇ ಒಂದ್ಸಲಿ ಮಾತಾಡ್ಸ್ಬಿಟ್ಟು ಹೋಗ್ತೀನಮ್ಮ, ಇಲ್ಲ ಅಂದ್ರೆ ನೋಡ್ಕೊತಾನೆ. ಅಜ್ಜಿ, ಅವ್ರು ಬಂದ್ಮೇಲೆ ನಾನು ಹೇಳ್ತೀನಿ, ನಿನ್ ಮೊದ್ಲು ಇಲ್ಲಿಂದ ತೊಲಗಜ್ಜಿ, ಮತ್ತೆ ಬರ್ಬೇಡ, ಆಯ್ತಾ? ಅಲ್ಲ ಕಣವ, ಒಂದೇ ಒಂದ್ಸಲ ಮುಖ ನೋಡ್ಬಿಟ್ಟು ಹೋಗ್ತೀನವ. ಅಜ್ಜಿ, ಎಲ್ಲಿಂದ ಮಕ್ಕಳಿಸ್ಕೊಂಡು ಸಾಯ್ತಾರೋ. ಅಯ್ಯ, ಏನ್ ತಂದಿದ್ದೀನಿ ನೋಡು. ಅಜ್ಜಿ, 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 ಯಾಕೆ ಕೂಕೋತಿದ್ದೀರಾ? ಏನಾಯ್ತು? ನಾ ಕರ್ಕೊಂಡ್ ಬಂದಿನಲ್ಲ. ಅಜ್ಜಿ ಎಲ್ಲಿಗೆ ಹೋದ್ಲು? ಅಜ್ಜಿನ ಗೊತ್ತಿಲ್ಲ ಕಣ್ರಿ, ನೀವು ಕೆಲ್ಸಕ್ಕೆ ಹೋದ್ಮೇಲಿಂದ ಅಜ್ಜಿ ಕಾಣಿಸ್ತಾನೆ ಇಲ್ಲ. ನಾನು ಹುಡುಕ್ತೆ ಕಣ್ರಿ, ನನ್ಗೂ ಎಲ್ಲ ಸಿಕ್ಕಿಲ್ಲ ಅಜ್ಜಿ. ಆ ಅಜ್ಜಿನ ನೋಡ್ಕೊಂಡ್ ಕೂರಕ್ಕೆ ನನ್ಗೂ ಬೇಜಾನ್ ಕೆಲ್ಸ ಇರುತ್ತೆ. ಅಯ್ಯೋ, ಆ ಅಜ್ಜಿನ ನೋಡ್ಕೊಂಡ್ ಕೂರಕ್ಕಾಗುತ್ತಾ? ಎಲ್ಲಿ ಹೋದ್ಲು ಅಜ್ಜಿ? ಅಲ್ಲ, ನನಗೊಂದು ಮಾತು ಹೇಳಿದ್ರೆ ಹೊರಟೋಗ್ಬಿಟ್ಲಲ್ಲ. ಹೀಗೆ ಆಟೋ ರಾಜ ಮನೆಗೆ ಕರೆತರುತ್ತಿದ್ದ ಜನರನ್ನ ಅವನು ಕೆಲಸಕ್ಕೆ ಹೊರ ಹೋಗುತ್ತಿದ್ದಂತೆ ಅವನ ಮನೆಯವರು 100-200 ಕೊಟ್ಟು ಮನೆಯಿಂದ ಕಳುಹಿಸಿ ಬಿಡುತ್ತಿರುತ್ತಾರೆ. ಮೊದಲು ಈ ವಿಷಯ ತಿಳಿಯದ ಆಟೋ ರಾಜನಿಗೆ ನಂತರ ಮನೆಯವರ ಕೆಲಸ ಗೊತ್ತಾಗಿ ಬಹಳ ನೊಂದುಕೊಳ್ಳುತ್ತಾನೆ. ಅಜ್ಜಿಯನ್ನ ಹುಡುಕಿ ಮತ್ತೆ ಕರೆದುಕೊಂಡು ಬರುತ್ತಾನೆ.
ತೊಂದ್ರೆನೂ ಆಗಲ್ಲ. ಹೊರಗಡೆ ಬಾಡಿಗೆ ಮನೆ ಮಾಡಿ ನಾನು ಇವ್ರು ನೋಡ್ಕೊಂತೀನಿ. ಇಷ್ಟು ದಿವಸ ನಾವು ಮಾಡೋ ತಪ್ಪುಗಳನ್ನೆಲ್ಲ ಸಹಿಸ್ಕೊಂಡಿದ್ದೀರಾ. ಇದು ತಪ್ಪು ಅನ್ನೋದಾದ್ರೆ ದಯವಿಟ್ಟು ಇದನ್ನೂ ಸಹಿಸ್ಕೊಂಡ್ಬಿಡಿ. ಮನೆಯಿಂದ ಹೊರಬಂದ ಆಟೋ ರಾಜ ಒಂದು ಪುಟ್ಟ ಬಾಡಿಗೆ ಮನೆ ಹಿಡಿದು ಇಂತಹ ದೈನ್ಯ ಸ್ಥಿತಿಯಲ್ಲಿರುವ ಅನಾಥರು, ಕಾಯಿಲೆ ಬಿದ್ದವರು, ವೃದ್ಧರು ರಸ್ತೆಯಲ್ಲಿ ಎಲ್ಲಿಯೇ ಸಿಕ್ಕರು ತಮ್ಮ ಮನೆಗೆ ಕರೆದುಕೊಂಡು ಬಂದು ಸೇವೆ ಮಾಡುತ್ತಿರುತ್ತಾರೆ. ನಾಲ್ಕೈದು ಜನರಿರುವ ಒಂದು ಸಂಸಾರವನ್ನು ಸಾಕಲು ಹೆಣಗಾಡುವ ಇಂದಿನ ಸ್ಥಿತಿಯಲ್ಲಿ ಹೋಮ್ ಆಫ್ ಹೋಪ್ ಎನ್ನುವ ಸಂಸ್ಥೆಯನ್ನು ಕಟ್ಟಿ 21 ವರ್ಷಗಳಿಂದ 12,000ಕ್ಕೂ ಹೆಚ್ಚು ಜನ ನಿರಾಶ್ರಿತರಿಗೆ ಆಶ್ರಯ ಕೊಟ್ಟು ಅವರ ಬಯಕೆಗಳನ್ನು ಈಡೇರಿಸಿದ್ದಾರೆ. ಈ ಸಂಸ್ಥೆಯಲ್ಲಿ ಸುಮಾರು 7,000ಕ್ಕೂ ಹೆಚ್ಚು ಜನ ತಮ್ಮ ಕೊನೆಗಾಲವನ್ನು ನೆಮ್ಮದಿಯಿಂದ ಕಳೆದು ಜೀವ ಬಿಟ್ಟಿದ್ದಾರೆ. ಅವರೆಲ್ಲರ ಅಂತ್ಯ ಸಂಸ್ಕಾರ ವಿಧಿಯನ್ನ ಗೌರವದಿಂದ ಪೂರೈಸಿದ್ದಾರೆ ಆಟೋ ರಾಜ. ಇಂದಿಗೂ ಹೋಮ್ ಆಫ್ ಹೋಪ್ ಸಂಸ್ಥೆಯಲ್ಲಿ 700ಕ್ಕೂ ಹೆಚ್ಚು ಜನರ ದೊಡ್ಡ ಬಳಗವೇ ಇದೆ. ಇವರೆಲ್ಲರ ಪ್ರೀತಿಯ ಡ್ಯಾಡಿ ಆಗಿದ್ದಾರೆ ಆಟೋ ರಾಜ. ಎಲ್ಲರಿಗೂ 3 ಹೊತ್ತು ಊಟ, ಬಟ್ಟೆ, ಔಷಧ ಇದೆಲ್ಲವನ್ನು ಒದಗಿಸುತ್ತಿದ್ದಾರೆ. ಒಂದು ದಿನವೂ ಯಾರನ್ನು ಉಪವಾಸಕ್ಕಿಡವಿಲ್ಲ, ಅರೆಪಟ್ಟಿ ತುಂಬಿಸಿಲ್ಲ ಈ ಮಾತೃಹೃದಯ. ಇಂತಹ ಒಬ್ಬ ಸಾಧಕ ಇಂದು ನಮ್ಮ ವೇದಿಕೆಯಲ್ಲಿ ನಮ್ಮೊಡನೆ ಇರುವುದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಷಯ. ಇವರ ನಿಸ್ವಾರ್ಥ ಸೇವೆಯಿಂದ ಸ್ಫೂರ್ತಿ ಪಡೆದು ಮುಂಬರುವ ಪೀಳಿಗೆ ಇವರ ಹಾದಿಯಲ್ಲಿ ಸ್ವಲ್ಪವಾದರೂ ಯೋಚಿಸಿದರೆ ಬಹುಶಃ ನಿರಾಶ್ರಿತರ ಸಂಖ್ಯೆ ಕಡಿಮೆ ಆಗಬಹುದು. ಜೋರಾದ ಚಪ್ಪಾಳೆ ಬರಲಿ ಮುಂದೆ ವಿದ್ಯಾರ್ಥಿಗಳಿಗೆ. ಅದ್ಭುತವಾದಂತಹ ನಾಟಕವನ್ನು ಪ್ರದರ್ಶನ ಮಾಡಿರುವಂತಹ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಈ ನಾಟಕವನ್ನು ತರಬೇತಿಗೊಳಿಸುವಂತಹ ಶ್ರೀಯುತರಾದ ಎಸ್ ಮೋದಿಯವರಿಗೂ ಕೂಡ ತುಂಬಾ ಧನ್ಯವಾದಗಳು. ತಾನು ಬದುಕುವುದನ್ನೆಲ್ಲ ಇತರರಾಗಿ ಬದುಕುವುದು ದೊಡ್ಡದನ್ನುವಂತಹ ಸಂದೇಶವನ್ನು ಸಾರಿದಂತಹ ನಾಟಕ. ಇದಾದ ನಂತರ ಗಣೇಶ್ ಮತ್ತು ಬದುಕು ಸಂಘ